ದೇವಾಲಯಗಳ ನಗರಿ ಎಂದು ಪ್ರಸಿದ್ಧಿ ಹೊಂದಿರುವ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿನ ಶನಿ ಮಹಾತ್ಮ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಶ್ರಾವಣ ಶನಿವಾರದ ನಿಮಿತ್ತ ವಿಶೇಷ ಪೂಜಾ ಅಲಂಕಾರ ಮಾಡಲಾಗಿತ್ತು. ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅರ್ಚಕ ಜೆವಿ ಮುನಿರಾಜು ಸ್ವಾಮಿ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಸ್ವಾಮಿಯವರಿಗೆ ಬೆಳಗ್ಗೆಯಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ, ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತರುಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಅಂತ ತಿಳಿಸಿದ್ರು. ದೇವಾಲಯದ ಸದಸ್ಯೆ ಲಕ್ಷ್ಮಿ ಮಾತನಾಡಿ, ದೇವಾಲಯ ಪ್ರಾರಂಭವಾಗಲು ತುಂಬಾ ಕಷ್ಟಪಟ್ಟು ನಮ್ಮ ತಂದೆ ಶ್ರಮಿಸಿದ್ದಾರೆ. ಎಲ್ಲ ಭಕ್ತರ ಸಹಕಾರದಿಂದ ದೇವಾಲಯ ಕಟ್ಟಲಾಗಿದೆ. ದೇವಾಲಯ ಶಬರಿಮಲೆಯಲ್ಲಿ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ರೀತಿ ಕಟ್ಟಲಾಗಿದೆ. ಕಾರ್ತಿಕ ಮಾಸದಲ್ಲಿ ಸಾವಿರಾರು ಮಾಲೆಧಾರಿಗಳು ಮಾಲೆ ಧರಿಸಿ ಅಯ್ಯಪ್ಪನ ದರ್ಶನಕ್ಕೆ ಇಲ್ಲಿಂದ ತೆರಳುತ್ತಾರೆ ಅಂತ ತಿಳಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಪಂಚಾಮೃತ ಅಭಿಷೇಕ ಮತ್ತು ಅನ್ನಸಂತರ್ಪಣೆ ಪ್ರತಿ ವಾರವೂ ಸೇವೆ ನಡೆಸ್ತಾರೆ ಭಕ್ತಾದಿಗಳು. ಈಗ ಒಂದೊಂದು ವಾರದ್ದು ಒಬ್ಬೊಬ್ಬರದ್ದು ಸೇವೆ ಇರ್ತದೆ ಇಲ್ಲಿ. ಮತ್ತು ಸುತ್ತಮುತ್ತ ಭಕ್ತಾದಿಗಳಿಂದ ಕೂಡ ಅನ್ನದಾನ, ಅಕ್ಕಿ ಆಗ್ಬೋದು, ಎಣ್ಣೆ ಆಗ್ಬೋದು, ಒಂದು ಸೇವೆ, ಎಲ್ಲ ಸೇವೆ ಚಲಿಸ್ತಾರೆ. ಇಲ್ಲಿ ಸಾವಿರಾರು ಜನ ಭಕ್ತರು ಪ್ರತಿ ವಾರ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸ್ವಾಮಿಯೇ ಶರಣಮಯ್ಯ. ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯ ಅಯ್ಯಪ್ಪ ನಗರ ಎಂದು ಪ್ರಸಿದ್ಧಿ ಹೊಂದಿರುತ್ತದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾತ್ರನಲ್ಲ, ಬಪ್ಪ ಗಣಪತಿ ಸಹ ಅದೇ ಮೊದಲನೇ ಒಂದು ಆದ್ಯತೆಯಲ್ಲಿ ಎಲ್ಲರಿಗೂ ನಿಮಗೆ ಗೊತ್ತಿರುತ್ತದೆ. ಗಣಪತಿನೇ ಫಸ್ಟು. ಗಣಪತಿಯಿಂದ ಮೂಲ ಅಯ್ಯಪ್ಪ ಸ್ವಾಮಿ ಅಂದರೆ ಎಲ್ಲ ಅಯ್ಯಪ್ಪ ನಗರ ಆಗಿ ಬೆಳ್ಕೊಂಡು ಬಂದಿರುತ್ತೆ. ಸುತ್ತಮುತ್ತ ಎಲ್ಲೂ ಇಲ್ಲ ಈ ಥರ ದೇವಸ್ಥಾನ. ನೀವೆಲ್ಲೇ ನೋಡ್ಬೋದು, ಈ ಥರ ಒಂದು ದೇವಸ್ಥಾನ ಎಲ್ಲೂ ಸಿಗಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಸಹ ಈ ಥರ ಕಟ್ಟಡ ಸಿಗಲ್ಲ, ಎಲ್ಲೂ ಇಲ್ಲ. ಎಲ್ಲ ಭಕ್ತರು ಈ ಕಟ್ಟಡಕ್ಕೋಸ್ಕರ ತುಂಬಾ ಕಷ್ಟವಿದ್ದಾರೆ. ಎಸ್ಪೆಷಲಿ ನಮ್ಮ ತಂದೆಯವರು ಶ್ರೀ ಧರ್ಮಶಾಸ್ತ್ರ ಸೇವಾ ಸಮಿತಿಯ ಕಾರ್ಯದರ್ಶಿಗಳು ಶ್ರೀ ಜೆ.ವಿ. ಮುನಿರಾಜು ದೇವಸ್ಥಾನಗಳು. ಇವರು ಸತತವಾಗಿ 25 ವರ್ಷಗಳಿಂದ ಸತತವಾಗಿ ದೇವರಿಗೋಸ್ಕರ ಉಳುಮೆ ಮಾಡಿಕೊಂಡು ಅವ್ರಿಗೋಸ್ಕರನೇ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಕಷ್ಟದ ಫಲಿತಾಂಶ ಇದು ದೇವಸ್ಥಾನ. ಅವರ ಒಂದು ಕನಸು ಒಂದು 2022ನೇ ಇಸ್ವಿಯಲ್ಲಿ ಈ ಥರ ಸೇಮ್ ಶಬರಿಮಲೆಯಲ್ಲಿ ಹೆಂಗಿದೆಯಾ ದೇವಸ್ಥಾನ ಹಂಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಇದು ಸಹಕಾರ ಕೊಟ್ಟರೆ ಎಲ್ಲ ಅವರ ಸ್ನೇಹಿತರಿರ್ಬೋದು, ಅವರ ಬಂಧುಗಳಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳು, ವಿಜಯಪುರ ಪಟ್ಟಣದಲ್ಲಿರುವ ಎಲ್ಲ ಭಕ್ತಾದಿಗಳು ಎಲ್ಲ ಸಹಕಾರ ಕೊಟ್ಟು ಈ ದೇವಸ್ಥಾನನ ಕಟ್ಟಡಕ್ಕೆ ಸಹಕಾರ ಹೊಂದಿದ್ದಾರೆ. ಆ್ಯಂಡ್ ಹಂಗೆ ಪ್ರಸಿದ್ಧಿ ಹೊಂದ್ಕೊಂಡೇ ಹೋಗ್ತಾಯಿದೆ. ದಿನ ಎಲ್ಲ ಹೊಂದ್ಕೊಂಡು ಹೋಗ್ತಾಯಿದೆ. ಇದರಲ್ಲಿ ಮೈನು ಶ್ರಾವಣ ಶನಿವಾರಗಳು, ಎಷ್ಟೇ ಶ್ರಾವಣ ಶನಿವಾರಗಳಲ್ಲಿ ಇಲ್ಲಿ ಪ್ರತಿ ಶನಿವಾರವೂ ಪ್ರಸಾದ ಇರುತ್ತೆ, ಅದೇ ಅಭಿಷೇಕ ಇರುತ್ತೆ, ಮತ್ತು ಹೂವಿನ ಅಲಂಕಾರಗಳು, ಎಲ್ಲ ಜನಸಂಖ್ಯೆಗಳು ಸಿಕ್ಕಾಪಟ್ಟೆ ಜನ ಒಂದೇ ಬರ್ತಾರೆ ಇಲ್ಲಿ. ನಮ್ಮದು ಮೈನ್ ಅಯ್ಯಪ್ಪ ಸ್ವಾಮಿ ಅಂದರೆ ಮೈನ್ ಕಾರ್ತಿಕ ಮಾಸ ಸುಮಾರು ಒಂದು ಕಾರ್ತಿಕ ಮಾಸ ನವೆಂಬರ್ ಶುರು ಆದರೆ ಸತತವಾಗಿ ಜನವರಿ 17ವರೆಗೂ ಸತತವಾಗಿ ಅನ್ನಸಂತರ್ಪಣೆ ಇರುತ್ತೆ. ಹಿಂಗೆ ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆಗಾರರಿಂದ ಶರಣಿ ಘೋಷ ಇರುತ್ತೆ, ಪೂಜೆಗಳಿರುತ್ತೆ. ರಾತ್ರಿ ಪ್ರತಿದಿನ ಎಷ್ಟೇ ಜನ ಬಂದು ಎಷ್ಟೇ ಏನೇ ಇದ್ರೂ ಅನ್ನದಾನ ಅಂತೂ ಇರುತ್ತೆ, ಬರ್ತದೆ. ಎಲ್ಲ ಭಕ್ತರಿಗೆ ಸಾಕಷ್ಟು ನೆರವೇರಿಸ್ಕೊಂಡು ಹೋಗ್ತಾನೆ ಇದೆ. ಮತ್ತು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಅಯ್ಯಪ್ಪ ಸ್ವಾಮಿ ಅಂದರೆ ಭಜನೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲನೂ. ಹಾಗೆ ಪ್ರತಿ ಶನಿವಾರನೂ ನಿಲ್ಲಿಸದೆ ಈ ಭಜನೆ ಕಾರ್ಯಕ್ರಮವನ್ನು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ಪ್ರಸಿದ್ಧಿ ಹೊಂದಿದೆ ಇಲ್ಲಿ.
ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.